Hi everyone, welcome back to my channel. ಎಲ್ಲರೂ ಕೂಡ ವೆರೈಟೀಸ್ ಆಫ್ ಹಲ್ವಾನ ಟೇಸ್ಟ್ ಮಾಡಿರ್ತೀರ. ಆದರೆ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿರೋ ರೆಸಿಪಿಯಲ್ಲಿ ಬೆಲ್ಲ ಮತ್ತು ಸಕ್ಕರೆ ಎರಡೂ ಯೂಸ್ ಮಾಡ್ದಲೇ ಬರೀ ಒಂದು ಹಣ್ಣಿಂದ ಹಲ್ವಾ ಮಾಡೋದನ್ನ ಹೇಳ್ಕೊಂಡ್ಕೊಡ್ತಿದ್ದೀನಿ. ನಾನು ಫಸ್ಟ್ ಒಂದು ಹಣ್ಣಾಗಿರೋ ಪಪ್ಪಾಯ ತಗೊಂಡು ಅದರದ್ದು ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ಒಳಗಡೆ ಬೀಜ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊತಾ ಇದ್ದೀನಿ. ನಾನು ಪಪ್ಪಾಯನ ನೀಟಾಗಿ ಗ್ರೇಟ್ ಮಾಡ್ಕೊತಾ ಇದ್ದೀನಿ. ಗ್ರೇಟ್ ಮಾಡಬೇಕಾದ್ರೆ ಸ್ವಲ್ಪ ನೀರು ಬರುತ್ತೆ ಪಪ್ಪಾಯಿಂದ. ಅದನ್ನು ಇಫ್ ಯು ನೀಡೆಡ್ ನೀವು ಹಲ್ವಾಗಿ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಅದನ್ನು ರಿಮೂವ್ ಮಾಡಿಬಿಡಿ. ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ನೀಟಾಗಿ ಫ್ರೈ ಮಾಡಿಕೊಂಡು ಸಪ್ರೇಟ್ ತೆಗೆದಿಕ್ಕೊತಿದ್ದೀನಿ. ಡ್ರೈ ಫ್ರೂಟ್ಸ್ನೆಲ್ಲ ಸಪ್ರೇಟ್ ಮಾಡಿ ಅದೇ ಪ್ಯಾನಿಗೆ ನಾವು ಗ್ರೇಟ್ ಮಾಡಿಕ್ಕಿರೋ ಪಪ್ಪಾಯನ ಹಾಕ್ಕೊಬೇಕು. 5 ಮಿನಿಟ್ಸ್ ಐ ಫ್ಲೇಮಲ್ಲಿ ಕಂಟಿನ್ಯೂಸ್ ಆಗಿ ಪಪ್ಪಾಯನ ಫ್ರೈ ಮಾಡಬೇಕು. ಸ್ವಲ್ಪ ಅದು ಫ್ರೈ ಆದಮೇಲೆ ನಾನು ಇನ್ನೂ ಒಂದು ಸ್ಪೂನ್ ಎಕ್ಸ್ಟ್ರಾ ತುಪ್ಪ ಹಾಕ್ಕೊತಿದ್ದೀನಿ. ನಾವು ತುಪ್ಪ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಹಲ್ವಾ ಸೂಪರಾಗಿರುತ್ತೆ. ನೀವು ಚೆನ್ನಾಗಿ ಪಪ್ಪಾಯನ ಫ್ರೈ ಮಾಡಿದರೆ ಎಲ್ಲೂ ಕೂಡ ಪ್ಯಾನಿಗೆ ಒಂದು ಸ್ವಲ್ಪನೂ ಕಚ್ಕೊಳಲ್ಲ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದೆ ಅಂತ ಅಂದರೆ ಪಕ್ಕಾ ಹಲ್ವಾ ಸೂಪರಾಗಿ ಬರುತ್ತೆ. ಇದಾದಮೇಲೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊತಿದ್ದೀನಿ. ನೋಡಿ, ಕಂಪ್ಲೀಟಾಗಿ ಬಾಯ್ಲ್ ಆಗಿದೆ ಅಂತ ಅಂದರೆ ಈ ಥರ ತುಪ್ಪ ಎಲ್ಲ ಬಿಡುತ್ತೆ ಪಪ್ಪಾಯಿಂದ. ಸೊ ಇದಾದಮೇಲೆ ನಾನು ಲಾಸ್ಟಾಗಿ ಗಾರ್ನಿಷ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊತಿದ್ದೀನಿ. ಡಯಾಬಿಟಿಸ್ ಪೇಷಂಟ್ಸ್ಗೆ ಸ್ವೀಟ್ ತಿನ್ನಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಎಲ್ಲಿ ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ ಅನ್ನೋ ಭಯನೂ ಇರುತ್ತೆ. ಆ ಥರ ಪೇಷಂಟ್ಸ್ಗೆ ಈ ರೆಸಿಪಿನ ಶೇರ್ ಮಾಡಿ, ಅಥವಾ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಈ ರೆಸಿಪಿನ ಅವರಿಗೆ ಮಾಡ್ಕೊಂಡು ಕೊಡಿ. 100% ತುಂಬ ಇಷ್ಟಪಟ್ಟು ಮನಸಾರೆ ತಿಂತಾರೆ. ಇದೇ ಥರ ಹೊಸ ಹೊಸ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.